ನನ್ಗಂತೂ ಎಷ್ಟು ಭಯ ಆಗಿತ್ತು ಗೊತ್ತಾ ಅತ್ತೆ. ನಾವಿಬ್ರು ಹಿಂದಿನ ಸೀಟಲ್ಲಿ ಕೂತಿದ್ವಿ. ಅನು ಕಾಲು ನಾನು ಹಿಡ್ಕೊಂಡಿದ್ದೆ, ಇವರು ತಲೆ ಹಿಡ್ಕೊಂಡಿದ್ರು. ನೋಡ್ತಿದ್ದಾಗೆ ಅನು ಕೈಕಾಲೆಲ್ಲ ತಣ್ಣಗಾಗಕ್ ಶುರು ಆಯ್ತು. ರಕ್ತ ಸೋರ್ತಾನೆ ಇತ್ತು ಅತ್ತೆ. ತುಂಬಾ ಕಷ್ಟಪಟ್ಬಿಟ್ವಿ. ಅಯ್ಯೋ ಪಾಪ ಅನು, ನಾನಾಗಿದ್ರೆ ಆ ಭಯಕ್ಕೆ ಅಲ್ಲಿ ಪ್ರಾಣ ಬಿಟ್ಬಿಡ್ತಿದ್ದೆ. ನನ್ಗೆ ರಕ್ತ ಅಂದ್ರೆ ತುಂಬಾ ಭಯ ಗೊತ್ತಾ ಅತ್ತೆ. ನಾನು ಅನು ಜೊತೆ ಇಲ್ಲ. ಬೇಡ ಸಿಂಧು, ನಾವ್ ಯಾರು ಅವಳಿಗೆ ತೊಂದರೆ ಕೊಡೋದು ಬೇಡ ಅಂತ ಅಪ್ಪ ಹೇಳಿದಾರಲ್ಲ. ಅದಕ್ಕೆ ನಾನು ಅನು ಹತ್ರ ಹೋಗೇ ಇಲ್ಲ. ಡಾಕ್ಟ್ರೇ ಹೇಳಿದಾರಲ್ಲ ಲಕ್ಷ್ಮಣ್ಗೆ ಯಾವ್ಯಾವ ಹೊತ್ತಿಗೆ ಯಾವ್ಯಾವ ಟ್ಯಾಬ್ಲೆಟ್ ಕೊಡ್ಬೇಕು ಅಂತ. ಸಿಂಧು, ಲಕ್ಷ್ಮಣ್ ಇದಾನಲ್ಲ, ಅವನೇ ನೋಡ್ಕೊತಾನೆ ಬಿಡು. ಎಲ್ರು ನೋಡ್ಕೋಬೇಕು. ನೀವ್ ಹೇಗೆ ಹೇಳ್ತಿರೋ ಹಾಗೆ. ಅಕ್ಕ, ನಾವೆಲ್ಲ ಒಂದು ದೊಡ್ಡ ತಪ್ಪು ಮಾಡಿದೀವಿ. ಅನುಗೆ ಮನುನ ಮದ್ವೆ ಮಾಡ್ಕೊ ಅಂತ ಅದರಲ್ಲೂ ಹೆಚ್ಚು ಒತ್ತಾಯ ಮಾಡಿದ್ ಯಾರು ಹೇಳಿ? ನಾನು, ಸಿಂಧು. ಅದಕ್ಕೆ ಆದ್ರೆ ಅವಳಿಗೆ ತನ್ನ ಗಂಡ ಅವನಲ್ಲ ಅಂತ ಗೊತ್ತಿತ್ತು. ಅವಳಿಗೆ ಮನಸ್ಸಿಲ್ಲದೆ ಇದ್ರು ನೀನು ಅವಳಿಗೆ ಒತ್ತಾಯ ಮಾಡಿದೆ. ಅವಳನ್ನ ಅವನ ಜೊತೆ ಓಡಾಡ ಹಾಗೆ ಮಾಡಿದೆ ಅಲ್ವಾ? ಹೌದು, ನಾವು ಒಂಚೂರು ಜಾಸ್ತಿನೇ ಭಾರ ಹಾಕಿದ್ವೇನೋ ಅನ್ಸುತ್ತೆ. ನಾನೇನು ಒತ್ತಾಯ ಮಾಡಿಲ್ಲಪ್ಪ. ನೀವು ತುಂಬಾ ಒಳ್ಳೆಯವ್ರು ಬಿಡಿ ಅಂತ. ಪವಿತ್ರ, ನೀನೇನು ತಪ್ಪು ಮಾಡಿಲ್ಲ ಬಿಡಮ್ಮ. ತಪ್ಪು ಮಾಡಿರೋದೆಲ್ಲ ನಾನು ಸಿಂಧು ತಾನೆ. ಸಿಂಧು ಬಾ, ಅನು ಹತ್ರ ಹೋಗಿ ಏನೋ ಗೊತ್ತಿಲ್ಲದೆ ಹೀಗೆಲ್ಲ ಆಗೋಯ್ತು ಅಂತ ಹೇಳ್ಬಿಟ್ಟು ಬರೋಣ. ಪಾಪ ಅವಳ ಮನ್ಸಿಗೆ ಹೆಚ್ಚು ಹಚ್ಕೊಂಡಿದ್ದಾಳೋ ಏನೋ. ಬಾ. ಹೌದು ಅತ್ತೆ, ಅವಳ ಮನ್ಸಿಗೆ ತುಂಬಾ ನೋವಾಗಿರುತ್ತೆ. ಹೋಗು ಸಿಂಧು, ಅತ್ತೆ ಜೊತೆ ಹೋಗಿ ಕ್ಷಮೆ ಕೇಳೋದು ಹೋಗು. ಇಲ್ಲ, ನಾನ್ ಬರಲ್ಲ. ನಾನೇ ಕೊಡ್ತಾ ಕ್ಷಮೆ ಕೇಳ್ಬೇಕು? ನಾನೇನ್ ತಪ್ಪು ಮಾಡಿದ್ದೀನಿ? ಅವಳಿಗೆ ಮದ್ವೆ ಆಗಿರೋದ್ ಸುಳ್ಳ? ಅವಳು ಹೇಳಿದ ಕತೆ ಸುಳ್ಳ? ಆ ಕತೆಗೆ ಹೊಂದ್ಕೊಳ್ಳೋ ಹಾಗೆ ಮನು ಮನೆಗೆ ಬಂದಿದ್ ಸುಳ್ಳ? ಬಂದಿರೋನು ಅನು ಗಂಡ ಅನ್ಕೊಂಡು ಅವಳಿಗೆ ಒಳ್ಳೇದಾಗ್ಲಿ ಅಂತ ಒತ್ತಾಯ ಮಾಡಿದ್ವಿ ನಿಜ. ಅದ್ರಲ್ಲಿ ನಮ್ದೇನ್ ತಪ್ಪಿದೆ? ಈಗೆಲ್ಲ ಆಗತ್ತೆ ಅಂತ ಯಾರಿಗ್ ಗೊತ್ತಿತ್ತು? ಆಗಿದ್ದಾಯ್ತು ಸಿಂಧು, ಅದು ಒಂದು ಮಾತು. ನನಗದೆಲ್ಲ ಗೊತ್ತಿಲ್ಲ ಆತೆ. ನಾನ್ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ಅವಳು. ನಾನೇ ಕ್ಷಮೆ ಕೇಳ್ಬೇಕು? ಏನು ಅವಳೇನ್ ದೊಡ್ಡ ಮಹಾರಾಣಿನ? ಯಾವತ್ತೋ ಮದ್ವೆ ಆಗಿದ್ಯಂತೆ, ಅದನ್ನ ನೆನ್ಸ್ಕೊಂಡು ಕೂತ್ಕೋತಾಳಂತೆ. ಯಾಕೆ ಬೇಕಂತ ತೊಳ್ಗೋದು? ಬೇರೆ ಮದ್ವೆ ಆಗಕ್ಕಾಗಲ್ವಂತ ಅವಳು. ಆಗಲ್ಲ ಅನ್ನೋದಾದ್ರೆ ಹಿಮಾಲಯಕ್ಕೆ ಹೋಗ್ಬೇಕು. ಇಲ್ಲೇ ಇರ್ತೀನಿ ಅನ್ನೋದಾದ್ರೆ ಎಲ್ಲರ ತರ ಮದ್ವೆ ಮಾಡ್ಕೊಂಡಿರ್ಬೇಕು. ಸಾರಿ ಅತ್ತೆ, ನಿಮ್ಮೇಲೆ ರೇಗ್ತೆ ಅಂತ ಅನ್ಕೋಬೇಡಿ. ನನಗನ್ಸಿದ್ದನ್ನು ಹೇಳ್ದೆ ಅಷ್ಟೇ. ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಭ್ಯಾಸ ಇಲ್ಲ ನನಗೆ. ನನಗಿಷ್ಟ ಇಲ್ಲದೆ ಇರೋದನ್ನು ಮಾಡಿನೂ ಗೊತ್ತಿಲ್ಲ. ಸಾರಿ. ಅತ್ತೆ, ಈಗಿನ ಕಾಲ ಸೊಸೆದ್ರು ಯಾರು ನಮ್ಮ ಥರ ಇರಲ್ಲ. ಮನ್ಸಲ್ಲಿರೋದನ್ನ ಮುಖಕ್ಕೆ ಹೊಡೆದಾಗೆ ಹೇಳೇ ಬಿಡ್ತಾರೆ. ಅತ್ತೆ, ನೀವು ಪುಣ್ಯ ಮಾಡಿದೀರಾ ನನ್ನಂತ ಸೊಸೆ ಪಡೆಯೋದಕ್ಕೆ.